ತಾಲೂಕಿನ ಹರದನಹಳ್ಳಿ ಗ್ರಾಮದ ಲಿಂಗಾಯತರ ಬೀದಿಯಲ್ಲಿರುವ ನೀರಿನ ದೊಂಬೆ ಸುತ್ತಲೂ ಪಾಚಿ ಕಟ್ಟಿದ್ದು, ಈ ತೊಂಬೆಯಲ್ಲಿನ ನೀರನ್ನು ಕುಡಿಯಲು ಹಾಗೂ ಮನೆ ಬಳಕೆ ಮಾಡಲು ಸ್ಥಳೀಯರು ಭಯಪಡುತ್ತಿದ್ದಾರೆ. ಹರದನಹಳ್ಳಿ ಗ್ರಾಮ ಪಂಚಾಯಿತಿಯ ಪಿಡಿಒ ಆಗಲಿ ಅಧಿಕಾರಿಗಳಾಗಲಿ ತೊಂಬೆಯನ್ನು ಪರಿಶೀಲಿಸಿ ಸ್ವಚ್ಛತೆ ಮಾಡಿಸುವ ಯಾವುದೇ ಕ್ರಮ ಕೈಗೊಂಡಿಲ್ಲ. ತೊಂಬೆ ಸುತ್ತಲೂ ಪಾಚಿ ಕಟ್ಟಿರುವುದನ್ನು ಸ್ವಚ್ಛಗೊಳಿಸುವಂತೆ ಗ್ರಾಮಸ್ಥರು ಹಾಗೂ ಪಂಚಾಯಿತಿ ಸದಸ್ಯರು ಪಿಡಿಒ ಅವರಿಗೆ ಮನವಿ ಸಲ್ಲಿಸಿ ವರ್ಷಗಳೇ ಕಳೆದಿದೆ. ಆದರೂ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಅಧಿಕಾರಿಗಳು ನೀರಿನ ತೊಂಬೆಯನ್ನು ಪರಿಶೀಲಿಸಿ ಸ್ವಚ್ಛತೆ ಮಾಡಿಕೊಡಿ ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ನೀರಿನ ತೊಂಬೆಯ ಒಳಭಾಗದಲ್ಲಿಯೂ ಪಾಚಿ ಕಟ್ಟಿ ಅಶುದ್ಧವಾಗಿದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದರು. ಈ ಕುರಿತು ಸ್ಥಳೀಯ ನಿವಾಸಿ ಶಶಿಕಲಾ ಜನಮಿತ್ರದೊಂದಿಗೆ ಮಾತನಾಡಿ, ತೊಂಬೆ ಹಾಗೂ ಸುತ್ತಮುತ್ತ ಬಹಳ ಪಾಚಿ ಕಟ್ಟಿದೆ. ಪಂಚಾಯಿತಿಯಿಂದ ಇದನ್ನು ಸ್ವಚ್ಛಗೊಳಿಸುವ ಯಾವುದೇ ಪ್ರಯತ್ನ ಮಾಡಿಲ್ಲ. ಇದರಿಂದ ಬಹಳ ತೊಂದರೆಯಾಗುತ್ತಿದೆ. ಇದೇ ನೀರನ್ನು ಕುಡಿಯುತ್ತೇವೆ. ಏನಾದರೂ ರೋಗ ಬಂದರೆ ಯಾರು ಹೊಣೆ ಎಂದು ಅಳಲು ತೋಡಿಕೊಂಡರು. ಗಲೀಜಾಗಿ ಒಂಚೂರು ಯಾರು ಹೇಳಿದ್ರೆ ಯಾರು ಪ್ರಯೋಜನ ಬರ್ತಾ ಇಲ್ಲ. ಅಲ್ಲಿಂದ ಯಾರು ಕ್ಲೀನ್ ಮಾಡಿಸ್ತಾ ಇಲ್ಲ. ಅದಕ್ಕಿಂತಲೇ ಮುಂದೆ ಏನಾದ್ರು ಬರೋದು ಬೇಸ್ಕ, ಏನಾದ್ರು ರೋಗ ರುಜಿನಗಳು ಬಂದ್ಬಿಟ್ಟ ಅಂದ್ರೆ ಪ್ರಾಬ್ಲಮ್ ಅಲ್ವಾ. ಅದರಿಂದ ಇದು ಮನ್ಸಿಗೆ ತಗೊಂಡು ಯಾರು ಏನೂ ಮಾಡ್ತಾ ಇಲ್ಲ. ಅದಕ್ಕೆ ಇದೊಂಚೂರು ಕ್ಲೀನ್ ಮಾಡಿಸ್ಬೇಕು ಅಂತ ನಾವು ಹೇಳ್ತಾ ಇರೋದು. ತುಂಬ ಪಾಚಿ ಕಟ್ಕೊಂಡದ. ಅದಕ್ಕಿಂತಲೇ ಅದು ಬಂದು ಕ್ಲಿಯರ್ ಮಾಡಿಕೊಡ್ಬೇಕು. ನಾವು ಕುಡಿಯೋ ನೀರಿಗೆ ತುಂಬ ತೊಂದರೆ ಆಗದ. ಅದರಿಂದ ಯಾರು ಮನ್ಸಿಗೆ ತಗೊಂಡು ಏನಾದ್ರು ಬಂದು ವ್ಯವಸ್ಥೆ ಮಾಡಬೇಕು ಅಂತ ಕೇಳ್ಕೊತೀವಿ ನಾವು. ನನ್ನ ಹೆಸರು ಶಶಿಕಲಾ ಅಂತ. ಗ್ರಾಮ ಪಂಚಾಯಿತಿ ಸದಸ್ಯೆ ನಂದಿನಿ ಮಾತನಾಡಿ, ಪಿಡಿಒ ಅವರಿಗೆ ತೊಂಬೆಯನ್ನು ಸ್ವಚ್ಛ ಮಾಡುವಂತೆ ಪತ್ರದ ಮೂಲಕ ಮನವಿ ಮಾಡಿದ್ದೇವೆ. ಆದರೂ ಪ್ರಯೋಜನವಾಗಿಲ್ಲ. ಪಾಚಿ ಕಟ್ಟಿರುವುದರಿಂದ ಜನರಿಗೆ ತೊಂದರೆಯಾಗಿದೆ. ಈ ಕೂಡಲೇ ಸ್ವಚ್ಛತೆ ಮಾಡಿಸಬೇಕು ಎಂದರು. ಹೋಗಿ ಸಾರ್ವಜನಿಕರು ಹೋಗಿ ತಿಳಿಸಿದ್ದಾರೆ. ಅದ್ರ ಬಗ್ಗೆ ಏನೋ ಅವರು ತೀರ್ಮಾನ ತಗೊಂಡಿಲ್ಲ. ಮತ್ತು ಅಲ್ಲಿ ವರ್ಕರ್ಸ್ ಇದ್ರೂ ಸ್ಲೀಪರ್ಸ್ ಇದ್ರೂ ಏನು ಸ್ವಚ್ಛತೆ ಮಾಡಿಸಿಲ್ಲ. ಇದ್ರ ಬಗ್ಗೆ ಯಾರಿಗೆ ಮನವಿ ಕೊಟ್ಟಿದ್ರು? ನಾವು ಪಂಚಾಯಿತಿ ಪಿಡಿಒಗೆ ಮನವಿ ಮಾಡಿದ್ದೀವಿ. ಓಕೆ, ಅದೇ ನಾವು ಪಿಡಿಒ ಹತ್ರ ಹೋಗಿ ನಾವು ಮನವಿ ಮಾಡ್ಕೊಂಡ್ರು ಅವ್ರು ಹೋಗಿ ಸ್ಥಳದಲ್ಲಿ ಏನೋ ನೋಡಿಲ್ಲ, ಪರಿಶೀಲನೆ ಮಾಡಿಲ್ಲ. ಅದೇ ನೀರನ್ನು ಜನಗಳು ಉಪಯೋಗಿಸ್ತಾ ಇದ್ದಾರೆ, ಸಾರ್ವಜನಿಕರು. ಅದರಿಂದ ಇವಾಗ ಅನೇಕ ರೀತಿ ರೋಗಗಳು ಬರ್ತಾ ಇದೆ. ಆ ಥರ ಬಂದಾಗ ಯಾರು ಜವಾಬ್ದಾರು ಅಂತ ಅವರೇ ಹೇಳ್ಬೇಕು. ಇವಾಗ ಕೂಡಲೇ ಎಚ್ಚೆತ್ತು ಅದ್ರ ಬಗ್ಗೆ ಇವರು ತೀವ್ರವಾಗಿ ಗಮನಕ್ಕೆ ತಗೊಂಡು ಆದಷ್ಟು ಬೇಗ ಇದನ್ನು ಸ್ವಚ್ಛತೆ ಮಾಡಿಸಿ ಸಾರ್ವಜನಿಕರಿಗೆ ಅನುಕೂಲವಾಗಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು ನಂದಿನಿ ಅಂತ, ಹರದನಹಳ್ಳಿ ಫಸ್ಟ್ ಬ್ಲಾಕ್ ಮೆಂಬರ್. ಸದಸ್ಯರು ತೊಂಬೆಯ ಸ್ವಚ್ಛತೆ ಮಾಡಿಸುವಂತೆ ಮನವಿ ಸಲ್ಲಿಸಿದರೂ ಅದನ್ನು ತಿರಸ್ಕರಿಸಿದ್ದಾರೆ. ಪರಿಶೀಲನೆ ಮಾಡಿ ಸ್ವಚ್ಛತೆ ಮಾಡಿಸಬೇಕು ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಕಲೀಂ ಉಲ್ಲಾ ಮನವಿ ಮಾಡಿದರು. ಸದಸ್ಯರಿಂದ ನಾವು ಮನವಿ ಕೊಟ್ಟಿದ್ರು, ಯಾವುದೇ ಥರದ ತಿರಸ್ಕಾರಸಲಾಗಿದೆ. ಅದರಿಂದ ತಾವು ದಯವಿಟ್ಟು ಇದು ಪರಿಶೀಲಿಸಿ ಇದನ್ನು ನಾವು ಬೇಗ ಸರಿಪಡಿಸ್ಕೊಳ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ.